ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ವಾಂಟಮ್ ಕೆಮಿಸ್ಟ್ರಿ ಅಥವಾ ಕ್ವಾಂಟಮ್ ಮೆಕ್ಯಾನಿಕ್ಸ್ದು ನೆಕ್ಸ್ಟ್ ಸಾಲ್ವೆಬಲ್ ಮಾಡೆಲ್ ಇದೆ ರೀ. ಅದು ಯಾವುದಂದ್ರೆ ಹಾರ್ಮೋನಿಕ್ ಆಸಿಲೇಟರ್ ಅಂತಂದು. ಸೊ ಈಗ ನಾನು ಇದ್ರ ಬಗ್ಗೆ ಹೇಳ್ತೀನಿ ಅಂತಂದು. ನೋಡಿರಿ, ಹಾರ್ಮೋನಿಕ್ ಆಸಿಲೇಟರ್ ಏನಿದೆ ನೋಡಿರಿ, ಸೊ ದಿಸ್ ಈಸ್ ರಿಲೇಟೆಡ್ ಟು ವೈಬ್ರೇಷನಲ್ ಮೋಷನ್ ಅಂತಂದು, ರೈಟ್? ಹಾರ್ಮೋನಿಕ್ ಆಸಿಲೇಟರ್ ಅಂತ ನೋಡಿರಿ, ಇದು ಆಸಿಲೇಷನ್ ಮಾಡ್ತಾ ಇರ್ತೈತಿ. ಫ್ರಂಟ್ ಟು ಬ್ಯಾಕ್ ಮಾಡ್ತಿರ್ತೈತಿ ರೀ. ಸೊ ಇದಕ್ಕೆ ನಾವು ಸಿಂಪಲ್ ಹಾರ್ಮೋನಿಕ್ ಆಸಿಲೇಟರ್ ಅಂತ ಕರಿತೀವಿ, ಅಥವಾ ಹಾರ್ಮೋನಿಕ್ ಆಸಿಲೇಟರ್ ಅಂತಂದು ಸಹಿತ ನಾವು ಕರಿತೀವಿ ರೀ, ರೈಟ್? ಸೊ ದಿಸ್ ಸಿಂಪಲ್ ಹಾರ್ಮೋನಿಕ್ ಆಸಿಲೇಟರ್ ಟೆಲ್ಸ್ ಅಬೌಟ್ ಕ್ವಾಂಟೈಸೇಷನ್ ಆಫ್ ವೈಬ್ರೇಷನಲ್ ಎನರ್ಜಿ ಅಂತಂದು. ಸೊ ಹಾಗಿತ್ತಂದ್ರೆ ನಾವು ಇಲ್ಲೇನಿದೆ ಅಲ್ಲ, ಇದ್ರ ಬಗ್ಗೆ ನಾವು ಕಲಿತಾ ಹೋದ್ರಾಯ್ತು ರೀ. ನೋಡಿರಿ, ಈಗ ಒಂದು ಆಸಿಲೇಟರು ವೈಬ್ರೇಟ್ ಆಗ್ತಾ ಇದೆ ಅಂತ ಅಂದ್ಕೊಡ್ರಿ, ಅದು ಎಷ್ಟು ಸ್ಪೀಡಾಗಿ ವೈಬ್ರೇಟ್ ಆಗುತ್ತೆ ಅನ್ನೋದು ನಮಗೆ ಬೇಕಾಗುತ್ತೆ. ಅದು ಎಷ್ಟು ಸ್ಪೀಡಾಗಿ ವೈಬ್ರೇಟ್ ಆಗುತ್ತೆ ಅನ್ನೋದನ್ನು ಹೇಳೋವಂಥ ಕ್ವಾಂಟಿಟಿ ಯಾವುದು ಅಂದ್ರೆ ಫ್ರೀಕ್ವೆನ್ಸಿ ಆಫ್ ಹಾರ್ಮೋನಿಕ್ ಆಸಿಲೇಟರ್ ಅಂತಂದು. ಈ ಫ್ರೀಕ್ವೆನ್ಸಿ ಆಫ್ ಹಾರ್ಮೋನಿಕ್ ಆಸಿಲೇಟರ್ನ ನಾವು ಇದನ್ನು ನಾವು ಬೇರೆ ಒಂದು ಮೆಥಡ್ನಿಂದ ಸಹಿತ ನಾವು ಫೈಂಡ್ ಔಟ್ ಮಾಡ್ಕೊಂಡಿರ್ತೀವಿ, ಅಥವಾ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಒಳಗಡೆ ನಾವು ಇದನ್ನು ಫೈಂಡ್ ಔಟ್ ಮಾಡ್ಕೊಂಡಿರ್ತೀವಿ. ಅದ್ರ ವ್ಯಾಲ್ಯೂ ಏನಾಗಿರ್ತೈತೆ ಅಂದ್ರೆ ನ್ಯೂ ಈಸ್ ಈಕ್ವಲ್ ಟು 1/2π ರೂಟ್ KF/m ಅಂತಂದು. ನೋಡಿರಿ, ಇದರಲ್ಲಿ ಕೆಲವೊಂದು ಫಾರ್ಮುಲಾಗಳದಾವೆ, ಅವನ್ನ ನಾವು ಇಲ್ಲಿ ತಿಳ್ಕೊಂಡ್ರೆ ಆಯ್ತು. ನೋಡಿರಿ, ಹುಕ್ಸ್ ಲಾ ಅಂತ ಏನಿದೆ, ಹುಕ್ಸ್ ಲಾ ಅಂತ ಇದೆ ರೀ. ಸೊ ದಿಸ್ ಹುಕ್ಸ್ ಲಾ ಇಸ್ ರಿಲೇಟೆಡ್ ಟು ನಾರ್ಮಲ್ ಹಾರ್ಮೋನಿಕ್ ಆಸಿಲೇಟರ್. ಸೊ F ಇಸ್ ಈಕ್ವಲ್ ಟು -KF ಇಂಟು ಎಕ್ಸ್ ಅಂತಂದೆ. ಇಲ್ಲಿ KF ಅಂತ ಏನಿದೆ ನೋಡ್ರಿ, ಅದು ಫೋರ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಅದೇ ಟೈಪ ಈಗ ಹಾರ್ಮೋನಿಕ್ ಆಸಿಲೇಟರ್ ಇದೆ ಅಂತ ಅಂದ್ಕೊಳ್ರಿ. ಈ ಹಾರ್ಮೋನಿಕ್ ಆಸಿಲೇಟರ್ಗೆ ಒಂದು ಪೊಟೆನ್ಷಿಯಲ್ ಎನರ್ಜಿ ಇರ್ತೈತೆ ರೀ. ಸೊ ದ್ಯಾಟ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಗಿವನ್ ಬೈ ದಿಸ್ ಪರ್ಟಿಕ್ಯುಲರ್ ಫಾರ್ಮುಲಾ. ಸೊ V ಇಸ್ ಈಕ್ವಲ್ ಟು 1/2 KF ಇಂಟು x² ಅಂತಂದ್ರೆ, ರೈಟ್? ನೋಡಿರಿ, ಇವೆಲ್ಲ ನಮಗೆ ಜಸ್ಟ್ ಗೊತ್ತಿದ್ರೆ ಸಾಕಾಗುತ್ತೆ. ನಾವು ಇದನ್ನು ಇಲ್ಲೇನೋ ಹಾರ್ಮೋನಿಕ್ ಆಸಿಲೇಟರ್ ಏನಿದೆ ನೋಡಿರಿ, ಆ ಹಾರ್ಮೋನಿಕ್ ಆಸಿಲೇಟರ್ನ ನಾವು ಡೆರಿವೇಷನ್ ಮಾಡಿಬಿಟ್ಟು ಫೈಂಡ್ ಔಟ್ ಮಾಡ್ತೀವಿ. ಸೊ ಫೈಂಡ್ ಔಟ್ ಮಾಡಿದಾಗ ನನಗೆ ಇಲ್ಲೊಂದು ವೇವ್ ಫಂಕ್ಷನ್ ಬರುತ್ತೆ. ಈಗ ಯಾವ ಥರ ನಮಗೆ ಪಾರ್ಟಿಕಲ್ ಇನ್ ಒನ್ ಡೈಮೆನ್ಷನಲ್ ಬಾಕ್ಸ್ನಲ್ಲಿ ಒಂದು ವೇವ್ ಫಂಕ್ಷನ್ ಬಂದಿತ್ತು, ಜೊತೆಗೆ ಎನರ್ಜಿನೂ ಸಹಿತ ನಮಗೆ ಬಂದಿತ್ತು ರೀ. ನೋಡಿರಿ, ಇಲ್ಲಿನೂ ಅಷ್ಟೇ. ಈಗ ನನಗೆ ಆ ಹಾರ್ಮೋನಿಕ್ ಆಸಿಲೇಟರ್ ಯಾವ ಥರ ಬಿಹೇವ್ ಮಾಡ್ತೈತಿ ಅನ್ನೋದು ನನಗೆ ಗೊತ್ತಿರ್ಬೇಕು, ರೈಟ್? ಅಂದರೆ ನನಗೆ ಬೇಕು ರೀ ಅದು. ಸೊ ಅದಕ್ಕೋಸ್ಕರ ನನಗೆ ಏನು ಬೇಕು, ನಾವು ಏನು ಫೈಂಡ್ ಔಟ್ ಮಾಡಬೇಕು, ವೇವ್ ಫಂಕ್ಷನ್ ಫೈಂಡ್ ಔಟ್ ಮಾಡಬೇಕು. ಅದೇ ಟೈಪ ಆ ಹಾರ್ಮೋನಿಕ್ ಆಸಿಲೇಟರ್ದು ಎನರ್ಜಿ ಏನಿದೆ ಅಂತ ನನಗೆ ತಿಳ್ಕೊಬೇಕು. ಅಂದರೆ ಅದಕ್ಕೆ ನನಗೇನು ಬೇಕು, ಸೊ ಈ ವ್ಯಾಲ್ಯೂ ನನಗೆ ಗೊತ್ತಿರಬೇಕು ರೀ, ರೈಟ್? ಸೊ ಅದಕ್ಕೋಸ್ಕರ ಈಗ ಏನು ಮಾಡಿದ್ರೆ ಆಯ್ತು ಅಂದ್ರೆ ಆ ಡೆರಿವೇಷನ್ನ ಫಾಲೋ ಅಪ್ ಮಾಡಿಬಿಟ್ಟು ನಾವು ವೇವ್ ಫಂಕ್ಷನ್ನ ಫೈಂಡ್ ಔಟ್ ಮಾಡಿದ್ವಿ ಅಂತ ಅಂದ್ಕೊಡ್ರೆ ಅವನಿಗೆ ಈ ಒಂದು ವೇವ್ ಫಂಕ್ಷನ್ ಬರುತ್ತೆ. ನೋಡ್ರಿ, ಸಾಯಿ ಎಕ್ಸ್. ಸೊ ಸಾಯಿ ಆಫ್ ಎಕ್ಸ್ ಈಕ್ವಲ್ ಟು NV ಇಂಟು HV e ಟು ದ ಪವರ್ -y² ಅಂತಂದು. ನೆಕ್ಸ್ಟ್ ಇಲ್ಲೇನು ಇದೆ ನೋಡ್ರಿ, ಇಲ್ಲೇನು ವೇವ್ ಫಂಕ್ಷನ್ ಇದೆ ಇದಲ್ಲ. ಸೊ ಇದರಲ್ಲಿ ಎರಡು ಪರ್ಟಿಕ್ಯುಲರ್ ಟರ್ಮ್ಸ್ಗಳು ಅದಾವೆ ರೀ. ಒಂದು NV ಅಂತಂದು, ಇನ್ನೊಂದು HV ಅಂತಂದು. ಈ NVಗೆ ಏನಂತ ಕರಿತೀವಿ ಅಂದ್ರೆ ನಾವು ನಾರ್ಮಲೈಸೇಷನ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಈ HVಗೆ ಏನಂತ ಕರಿತೀವಿ ಅಂದ್ರೆ ನಾವು ಹರ್ಮೈಟ್ ಪಾಲಿನಾಮಿಯಲ್ ಅಂತ ಕರಿತೀವಿ. ನೋಡ್ರಿ, ಇದನ್ನ ಜಸ್ಟ್ ಒಂದು ಸಾರಿ ತಿಳ್ಕೊಂಡು ಬಿಟ್ರಾಯ್ತು. ಸೊ √1/α 2 ಟು ದ ಪವರ್ V. ಸೊ V ಫ್ಯಾಕ್ಟೋರಿಯಲ್. ಸೊ √π ಸ್ಕ್ವೇರ್ ರೂಟ್ ಆಫ್ π. ಸೊ ನೆಕ್ಸ್ಟ್ ಹರ್ಮೈಟ್ ಪಾಲಿನಾಮಿಯಲ್ HV. ಸೊ -1 ರೈಸ್ ಟು ದ ಪವರ್ V e ಟು ದ ಪವರ್ y². ಸೊ ಬ್ರ್ಯಾಕೆಟ್. ಸೊ ∂2 V / ∂y ಆಫ್ V e ಟು ದ ಪವರ್ -y² ಅಂತಂದು, ರೈಟ್? ನೋಡಿರಿ, ಇದು ವೇವ್ ಫಂಕ್ಷನ್. ಇದು ವೇವ್ ಫಂಕ್ಷನ್ ಯಾವ ಥರ ಬಿಹೇವ್ ಮಾಡ್ತೈತಿ ಅದ್ರದ್ದು ಪರ್ಟಿಕ್ಯುಲರ್ ಗ್ರಾಫ್ಸ್ಗಳನ್ನು ನಾವು ಇಲ್ಲಿ ಡ್ರಾ ಮಾಡ್ತೀವಿ. ಬಟ್ ಅದಕ್ಕಿಂತ ಮೊದಲಿಗೆ ಎನರ್ಜಿ ಏನಿದೆ ಅಲ್ಲ, ಆ ಎನರ್ಜಿದು ಒಂದು ಫಾರ್ಮುಲಾ ಇದೆ, ಅದನ್ನೂ ಸಹಿತ ನಾವು ತಿಳ್ಕೊಂಡ್ರೆ ಆಯಿತು. ಈ V that is nothing but vibrational energy of harmonic oscillator, right? So that is EV is equal to h nu V plus half ಅಂತಂದು. ನೋಡ್ರಿ, ಇಲ್ಲಿ ಇವೆರಡು ಕನ್ಫ್ಯೂಸ್ ಆಗ್ಬೋದು. ಅದಕ್ಕೋಸ್ಕರ ನಾವು ಇಲ್ಲಿ ಏನು ಮಾಡಿದ್ದೀವಿ ಅಂದ್ರೆ ಇದಕ್ಕೆ ಇಲ್ಲೇನಿದೆ ನೋಡ್ರಿ, ಇದಕ್ಕೆ ನಾನು ನ್ಯೂ ಅಂತ ಕರಿತೀನಿ. ಇದಕ್ಕೆ ನ್ಯೂ ಅಂತ ಕರಿತೀನಿ, ಅಥವಾ NU ಅಂತಂದು. ನೆಕ್ಸ್ಟು V ಅಂತ ಏನಿದೆಲ್ಲ ಅದಕ್ಕೆ ನಾನು ನಾರ್ಮಲಾಗಿ V ಅಂತಂದು ಕರಿತೀನಿ, ರೈಟ್? ಸೊ ದಿಸ್ ನ್ಯೂ ಈಸ್ ನಥಿಂಗ್ ಬಟ್ ಫ್ರೀಕ್ವೆನ್ಸಿ. V ಈಸ್ ನಥಿಂಗ್ ಬಟ್ ವೈಬ್ರೇಷನಲ್ ಕ್ವಾಂಟಮ್ ನಂಬರ್ ಅಂತಂದು. ಈ ವೈಬ್ರೇಷನಲ್ ಕ್ವಾಂಟಮ್ ನಂಬರ್ ಏನಿದೆ ಅಲ್ಲ, ಅದು 0ನೂ ಸಹಿತ ಇರ್ಬೋದು. ಬಟ್ ಅದೇ ನಾವು ಪಾರ್ಟಿಕಲ್ ಇನ್ ಒನ್ ಡೈಮೆನ್ಷನಲ್ ಬಾಕ್ಸ್ ಒಳಗಡೆ, ಸೊ ದ್ಯಾಟ್ N ಕ್ಯಾನಾಟ್ ಬಿ 0 ಅಂತಂದು. ಬಟ್ ಇಲ್ಲಿ ಹಂಗಾಗೋದಿಲ್ಲ. ಸೊ N ಕ್ಯಾನ್ ಬಿ 0 ಅಂತಂದು. ಸೊ ಹಾಗಿದ್ರೆ ನಾವು ಇಲ್ಲಿ ಏನು ಮಾಡಿದ್ರೆ ಆಯ್ತು ಅಂದ್ರೆ ಗ್ರೌಂಡ್ ಸ್ಟೇಟ್ ಎನರ್ಜಿ ಏನಿರ್ತೈತೆ ನೋಡ್ರಿ, ಅದನ್ನು ನಾವು ತಿಳ್ಕೊಂಡ್ರೆ ಆಯ್ತು ರೀ, ರೈಟ್? ಸೊ ಗ್ರೌಂಡ್ ಸ್ಟೇಟ್ ಎನರ್ಜಿ ನಮಗೆ ಯಾವಾಗ ಸಿಗುತ್ತಾ, ವೆನ್ V is equal to 0 ಅಂತಂದು. ವೆನ್ V is equal to 0 E0 ನನಗೆ ಬರುತ್ತಾ. ಸೊ ದ್ಯಾಟ್ ಇಸ್ ನಥಿಂಗ್ ಬಟ್ ½ h nu ಅಂತಂದು, ರೈಟ್?
ಹಾಫ್ ಎಚ್ ನ್ಯೂ ಅಂತಂದು. ಸೊ ನಾವು ಇಲ್ಲಿ ಏನು ಮಾಡಿದ್ರೆ ಆಯ್ತಂದ್ರೆ, ಸೊ ಬೇರೆ ಬೇರೆ ಕ್ವಾಂಟಮ್ ನಂಬರ್ಸ್ಗಳನ್ನು ನಾನು ಮೀನ್ಸ್ ಹಾಕಿದೆ ಅಂತ ಅಂದ್ಕೊಳ್ರಿ, ಅವ ನಮಗೆ ಏನು ಬರುತ್ತೆ ಅಂದ್ರೆ, ಸೊ ವೆನ್ ವಿ ಪುಟ್ ಡಿಫ್ರೆಂಟ್ ಕ್ವಾಂಟಮ್ ನಂಬರ್ಸ್ ದೇರ್ ವಿ ಗೋಯಿಂಗ್ ಟು ಗೆಟ್ ಡಿಫ್ರೆಂಟ್ ಎನರ್ಜಿ ಲೆವೆಲ್ಸ್. ನನಗೆ ಇಲ್ಲಿ ಬೇರೆ ಬೇರೆ ಎನರ್ಜಿ ಲೆವೆಲ್ ಸಿಗುತ್ತೆ. ಆ ಎನರ್ಜಿ ಲೆವೆಲ್ನ ಇಲ್ಲಿ ನೋಡಿದ್ರೆ ಆಯ್ತು. ಸೊ ವೆನ್ ವಿ ಈಸ್ ಇಕ್ವಲ್ ಟು 0 ಹಾಫ್ ಎಚ್ ನ್ಯೂ, ವೆನ್ ವಿ ಈಸ್ ಇಕ್ವಲ್ ಟು 1 3 ಡಿವೈಡೆಡ್ ಬೈ 2 ಎಚ್ ನ್ಯೂ, ವಿ ಈಸ್ ಇಕ್ವಲ್ ಟು 2 5 ಡಿವೈಡೆಡ್ ಬೈ 2, ಸೊ ವಿ ಈಸ್ ಇಕ್ವಲ್ ಟು 3 7 ಡಿವೈಡೆಡ್ ಬೈ 2, ವಿ ಈಸ್ ಇಕ್ವಲ್ ಟು 4 9 ಡಿವೈಡೆಡ್ ಬೈ 2 ಅಂತಂದು. ಸೊ ಇಲ್ಲಿ ಎನರ್ಜಿ ಗ್ಯಾಪ್ ಏನಿದೆ ನೋಡ್ರಿ ಇಲ್ಲಿ. ಸೊ ಯು ಕ್ಯಾನ್ ಸಿ ದಿಸ್ ಒನ್ ಎನರ್ಜಿ ಗ್ಯಾಪ್ ಏನಿದೆ ಅಲ್ರಿ, ಅದು ಈಕ್ವಲಿ ಸ್ಪೇಸ್ಡ್ ಆಗಿದೆ ರೀ, ರೈಟ್. ಸೊ ಯು ಕ್ಯಾನ್ ಸಿ ದಿಸ್ ಒನ್, ದಿಸ್ ಈಸ್ ಈಕ್ವಲಿ ಸ್ಪೇಸ್ಡ್ ಅಂದರೆ ಹೆಚ್ ನ್ಯೂ ಹೆಚ್ ನ್ಯೂ ಹೆಚ್ ನ್ಯೂ ಅಂತಂದು. ಅದಕ್ಕೆ ನಾವೇನು ಹೇಳ್ತೀವಿ ಅಂದ್ರೆ ಆಲ್ ದಿ ಎನರ್ಜಿ ಲೆವೆಲ್ಸ್ ಆರ್ ಈಕ್ವಲಿ ಸ್ಪೇಸ್ಡ್ ಅಂತಂದು. ಅದೇ ಟೈಪ ನಾವು ವೇವ್ ಫಂಕ್ಷನ್ ಪ್ಲಾಟ್ ಮತ್ತು ಪ್ರಾಬಿಲಿಟಿ ಪ್ಲಾಟು ಸಹಿತ ನಾವಿಲ್ಲಿ ಡ್ರಾ ಮಾಡ್ಬೋದು. ಸೊ ಯು ಕ್ಯಾನ್ ಸಿ ದಿಸ್ ಒನ್. ಸೊ ದಿಸ್ ಇಸ್ ಐ ನಾಟ್ ನೋಡ್ರಿ ಈ ಥರ ಬರುತ್ತೆ. ಸೊ ವಿ ಈಸ್ ಇಕ್ವಲ್ ಟು 0, ವಿ ಈಸ್ ಇಕ್ವಲ್ ಟು 1, ವಿ ಈಸ್ ಇಕ್ವಲ್ ಟು 3 ಅಂತಂದೆ. ನೆಕ್ಸ್ಟ್ ಅದೇ ಟೈಪ್ ಪ್ರಾಬಿಲಿಟಿ ಪ್ಲಾಟ್ ಸಹಿತ ಯು ಕ್ಯಾನ್ ಸಿ ದಿಸ್ ಒನ್. ನೋಡ್ರಿ ಇದಾಗಿದ್ದ ಮೇಲ್ಗಡೆ ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಸೊ ದಿಸ್ ಹೈಡ್ರೋಜನ್ ಆಟಮ್ ಅಂತಂದು. ಮೀನ್ಸ್ ದೇರ್ ಇಸ್ ಒನ್ ಮೋರ್ ಥಿಂಗ್ ಮೇ ಬಿ ವಿ ಮೈಟ್ ಹ್ಯಾವ್ ಫಾರ್ಗಾಟನ್ ದಿಸ್ ಒನ್. ನೋಡ್ರಿ ಇಲ್ಲಿ ರಿಜಿಡ್ ರೊಟೇಟರ್ ಅಂತಂದು ಸಹಿತ ಇತ್ತು ರೀ, ಅದು ಮಿಸ್ ಆಗಿದೆ ಅಂತ ಅನ್ಕೋತೀನಿ ನಾನು. ಸೊ ಡೋಂಟ್ ವೆರಿ, ಅದನ್ನ ಮತ್ತೆ ಯಾವಾಗಾರ ಒಂದ್ಸಲ ಹೇಳ್ತೀನಿ ನಾನು ನಿಮಗೆ. ನೋಡಿರಿ ಅದಕ್ಕಿಂತ ಮೊದಲಿಗೆ ವೇರಿಯಲ್ ಥೇರಮ್ ಅಂತ ಒಂದಿದೆ ರೀ, ರೈಟ್. ಸೊ ವೇರಿಯಲ್ ಥೇರಮ್ ಅಂತ ಒಂದಿದೆ ನೋಡಿರಿ. ಈ ವೇರಿಯಲ್ ಥೇರಮ್ ಏನಿದೆ ಅಲ್ಲ, ಇದು ಏನು ಮಾಡ್ತೈತೆ ಅಂದ್ರೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ನಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೈತೆ ರೀ ಅದು, ರೈಟ್. ಸೊ ಪೊಟೆನ್ಷಿಯಲ್ ಎನರ್ಜಿ ವಿ ಇಸ್ ಈಕ್ವಲ್ ಟು ಎ ಎಕ್ಸ್ ರೈಸ್ ಟು ದ ಪವರ್ ಬಿ. ಸೊ ಎ ಮತ್ತು ಬಿ ಅನ್ನೋದೇನಿದೆಯಲ್ಲ ಅವು ಕಾನ್ಸ್ಟೆಂಟ್ ಆಗಿರ್ತವೆ ಅಂತಂದು. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ಒನ್ ಮೋರ್ ಸಾಲ್ವೆಬಲ್ ಸಿಸ್ಟಮ್ ದಟ್ ಈಸ್ ನಥಿಂಗ್ ಬಟ್ ಹೈಡ್ರೋಜನ್ ಆಟಮ್ ಅಂತಂದು, ರೈಟ್. ಈ ಹೈಡ್ರೋಜನ್ ಆಟಮ್ ಏನಿದೆ ಅಲ್ಲ, ಸೊ ದಿಸ್ ಟೆಲ್ಸ್ ಅಬೌಟ್ ಕ್ವಾಂಟೈಸೇಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಲೆವೆಲ್ಸ್ ಅಂತಂದು, ರೈಟ್. ಎಲೆಕ್ಟ್ರಿಕಲ್ ಎನರ್ಜಿ ಲೆವೆಲ್ಸ್ಗಳ ಬಗ್ಗೆ ಇದು ಹೇಳ್ತೈತೆ ರೀ. ಸೊ ಇಲ್ಲಿ ನೋಡ್ಬೋದು ದ ಟೋಟಲ್ ವೇವ್ ಫಂಕ್ಷನ್ ಆಫ್ ಹೈಡ್ರೋಜನ್ ಆಟಮ್ ಈಸ್ ಪ್ರಾಡಕ್ಟ್ ಆಫ್ ರೇಡಿಯಲ್ ವೇವ್ ಫಂಕ್ಷನ್ ಆ್ಯಂಡ್ ಆ್ಯಂಗ್ಯುಲರ್ ವೇವ್ ಫಂಕ್ಷನ್ ಅಂತಂದು, ರೈಟ್. ಅಂದರೆ ಈಗ ನಾನು ಯಾವುದಾದ್ರೂ ಒಂದು ಆಟಮ್ ಇದೆ ಅಂತ ಅಂದ್ಕೊಳ್ರಿ ನಮ್ಮ ಹತ್ರ, ಈ ಆಟಮ್ನಲ್ಲಿ ಎಲೆಕ್ಟ್ರಾನ್ ಎಲ್ಲಿದೆ ಅಂತ ನನಗೆ ಹೇಳೋದಕ್ಕೆ ನಮಗೆ ಮೀನ್ಸ್ 3 ಇನ್ಫಾರ್ಮೇಷನ್ಸ್ಗಳು ಬೇಕು ರೀ, ಅಥವಾ 3 ಅಥವಾ 4 ಇನ್ಫಾರ್ಮೇಷನ್ಗಳು ಬೇಕು ನನಗೆ. ಆ 4 ಇನ್ಫಾರ್ಮೇಷನ್ಸ್ಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ 4 ಕ್ವಾಂಟಮ್ ನಂಬರ್ಸ್ ಅಂತ ಕರಿತೀವಿ ರೀ. ಒಂದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅಜಿಮುಥಲ್ ಕ್ವಾಂಟಮ್ ನಂಬರ್, ಸೊ ನೆಕ್ಸ್ಟ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಆ್ಯಂಡ್ ಸ್ಪಿನ್ ಕ್ವಾಂಟಮ್ ನಂಬರ್ ಅಂತಂದೆ. ಸೊ ಬಟ್ ಈ ಸ್ಪಿನ್ ಕ್ವಾಂಟಮ್ ನಂಬರ್ ಆಮೇಲೆ ಬರುತ್ತೆ. ಈ ಸ್ಪಿನ್ ಕ್ವಾಂಟಮ್ ನಂಬರ್ ಬರೋಕ್ಕಿಂತ ಮೊದಲಿಗೆ ಈ 3 ಕ್ವಾಂಟಮ್ ನಂಬರ್ಸ್ಗಳು ಏನಿದೆ ನೋಡ್ರಿ, ಈ 3 ಕ್ವಾಂಟಮ್ ನಂಬರ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಹೇಳೋ ಅಂತ ಮೀನ್ಸ್ ಅಂದರೆ ಈಗ ನಾವು ಪ್ರತಿ ಟೈಮ್ ಸಹಿತ ನೀವು ಹಿಂದಿನ ನೋಡಿರ್ಬೋದು ನಮಗೆ ಕ್ವಾಂಟಮ್ ನಂಬರ್ ಎಲ್ಲಿಂದ ಬರುತ್ತದೆ. ಕ್ವಾಂಟಮ್ ನಂಬರ್ ನಮಗೆ ವೇವ್ ಇಕ್ವೇಷನ್ ಅಥವಾ ವೇವ್ ಫಂಕ್ಷನ್ ಇಂದ ಬರ್ತದೆ ನನಗೆ. ಸೊ ಅದಕ್ಕೋಸ್ಕರ ನನಗಿಲ್ಲಿ ಟೋಟಲ್ ವೇವ್ ಫಂಕ್ಷನ್ ತೊಗೊಂಡೆ ಅಂತ ಅಂದ್ಕೊಳ್ರಿ. ಈ ಟೋಟಲ್ ವೇವ್ ಫಂಕ್ಷನ್ ಒಳಗಡೆ 2 ಪಾರ್ಟ್ ಇರ್ತೈತಿ. ಒಂದು ರೇಡಿಯಲ್ ವೇವ್ ಫಂಕ್ಷನ್ ಅಂತಂದು, ರೇಡಿಯಲ್ ಪಾರ್ಟ್ ಅಂತ ಅಂದ್ಕೊಳ್ರಿ ನೀವು, RNL ಅಂತಂದು, ರೈಟ್. ಸೊ ಇದಕ್ಕೆ ನಾವು ರೇಡಿಯಲ್ ವೇವ್ ಫಂಕ್ಷನ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಏನು ಪಾರ್ಟ್ ಇದೆ ನೋಡ್ರಿ, ಅದಕ್ಕೆ ನಾವು ಆ್ಯಂಗ್ಯುಲರ್ ವೇವ್ ಫಂಕ್ಷನ್ ಅಂತ ಕರಿತೀವಿ ರೀ, ರೈಟ್. ಆ್ಯಂಗ್ಯುಲರ್ ವೇವ್ ಫಂಕ್ಷನ್ ಅಂತ ಕರಿತೀವಿ ನೋಡ್ರಿ. ಇಲ್ಲಿ ಸಾಯಿ ಸೊ ಮೀನ್ಸ್ ಇದಕ್ಕೆ ಫಿ ಅಂತ ಕರೆಯೋದಂತ, ಫಿ ಎಲ್ ಎಮ್ ಇಂಟು ತೀಟಾ, ಸೊ ಫಿ ಎಮ್ ಇಂಟು ಥೀಟಾ ಅಂತಂದ್ರೆ, ರೈಟ್. ಸೊ ನೋಡ್ರಿ ಈ ಥರ. ಸೊ ಇಲ್ಲಿ ಆ್ಯಂಗ್ಯುಲರ್ ವೇವ್ ಫಂಕ್ಷನ್ ಏನಿದೆ ಅಲ್ಲ, ಅದನ್ನು ನಾವು ಸ್ಪೆರಿಕಲ್ ಹಾರ್ಮೋನಿಕ್, ರೈಟ್. ಸೊ ಸ್ಪೆರಿಕಲ್ ಹಾರ್ಮೋನಿಕ್ ಅನ್ನೋ ಒಂದು ಕಾನ್ಸೆಪ್ಟ್ನ ನಾವು ಇಲ್ಲಿ ಯೂಸ್ ಮಾಡ್ತೀವಿ ನೋಡ್ರಿ. ಇಲ್ಲಿ ನನಗೆ ಟೋಟಲ್ ವೇವ್ ಫಂಕ್ಷನ್ ಅಂತಕ್ಕೆ ಇಲ್ಲಿ ಬರುತ್ತೆ ನನಗೆ. ನೆಕ್ಸ್ಟ್ ಇಲ್ಲಿ ರೇಡಿಯಲ್ ವೇವ್ ಫಂಕ್ಷನ್ ಪಾರ್ಟ್ ಅಂತ ನನಗೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಬರುತ್ತೆ. ನೆಕ್ಸ್ಟ್ ಆ್ಯಂಗ್ಯುಲರ್ ಮೊಮೆಂಟಮ್ ಅಂದರೆ ಆ್ಯಂಗ್ಯುಲರ್ ವೇವ್ ಫಂಕ್ಷನ್ ಅಥವಾ ಸ್ಪೆರಿಕಲ್ ಹಾರ್ಮೋನಿಕ್ಸ್ಗಳಿಂದ ನನಗೆ 2 ಎಕ್ಸ್ಟ್ರಾ ಕ್ವಾಂಟಮ್ ನಂಬರ್ಸ್ಗಳು ಬರ್ತಾವೆ ರೀ. ಒಂದು ಎಲ್, ಇನ್ನೊಂದು ಎಮ್ ಅಂತಂದು ನೋಡಿರಿ. ಅದೇ ಟೈಪ ನಾನು ಎನರ್ಜಿ ಆಫ್ ಎ ಹೈಡ್ರೋಜನ್ ಆಟಮ್ನ ನಾವು ಫೈಂಡ್ ಔಟ್ ಮಾಡಿದ್ವಿ ಅಂತ ಅಂದ್ಕೊಳ್ರಿ. ಅವ ನನಗೆ ಇಷ್ಟು ಎನರ್ಜಿ ಬರುತ್ತೆ, ದಟ್ ಈಸ್ ನಥಿಂಗ್ ಬಟ್ ಸೊ ಇ ನೋಡಿರಿ, ಇ ಆಫ್ ಇ ಅಂತಂದರೆ ಎನರ್ಜಿ. ಸೊ ಮೈನಸ್ 2 pi mu z square e to the power 4 n square h square 4 pi epsilon naught ಹೋಲ್ ಸ್ಕ್ವೇರ್. ನೋಡಿರಿ ಇಲ್ಲಿ ಏನು ಟರ್ಮ್ಸ್ಗಳಿದೆ ನೋಡಿರಿ, ಎಕ್ಸಾಂಪಲ್ ಪೈ, mu, z ಇವೆಲ್ಲವೂ ನಾವು ಅಪ್ಲೈ ಮಾಡಿದ್ವಿ ಅಂತ ಅಂದ್ಕೊಳ್ರಿ. ಅವ ನನಗೆ ಒಂದು ಫೈನಲ್ ಫಾರ್ಮುಲಾ ಬರುತ್ತೆ ರೀ. ಸೊ ದಟ್ ಇಸ್ ಮೈನಸ್ 13.6 ಎಲೆಕ್ಟ್ರಾನ್ ವೋಲ್ಟ್ z square ಡಿವೈಡೆಡ್ ಬೈ n square ಅಂತಂದ್ರೆ, ರೈಟ್. ಸೊ ದಿಸ್ ಈಸ್ ದಿ ಎನರ್ಜಿ ಆಫ್ ಹೈಡ್ರೋಜನ್ ಆಟಮ್ ಅಂತಂದ್ರೆ, ರೈಟ್.
ಅಂದರೆ ಎಲೆಕ್ಟ್ರಾನ್ ಇನ್ ಸೈಡ್ ಹೈಡ್ರೋಜನ್ ಆಟಮ್ ಅಂತಂದು ನೋಡಿರಿ. ಅದೇ ಟೈಪ್ ನಾವು ಇಲ್ಲಿ ಏನು ಮಾಡ್ತೀವಿ ಅಂದ್ರೆ, ನಾವು ಇದಕ್ಕಿಂತ ಮೊದಲಿಗೆ ಫಾರ್ ಮೀನ್ಸ್ ಪಾರ್ಟಿಕಲ್ ಇನ್ ಒನ್ ಡೈಮೆನ್ಷನಲ್ ಬಾಕ್ಸ್, ಈವನ್ ವೈಬ್ರೇಷನಲ್ ಪಾರ್ಟಿಕಲ್, ಸಿಂಪಲ್ ಹಾರ್ಮೋನಿಕ್ ಆಸಿಲೇಟರ್ಗೆ ನಾವು ಸೊ 2 ಪ್ಲಾಟ್ಗಳನ್ನು ಹಾಕಿದ್ವಿ, ಹೌದಿಲ್ಲ ರೀ. ಸೊ ಒಂದು ವೇವ್ ಫಂಕ್ಷನ್ ಪ್ಲಾಟ್, ಇನ್ನೊಂದು ಪ್ರಾಬಿಲಿಟಿ ಪಾರ್ಟ್ ಅಂತ, ಮೀನ್ಸ್ ಪ್ರಾಬಿಲಿಟಿ ಪ್ಲಾಟ್ಸ್ ಅಂತಂದು. ಈಗ ನಾವು ಏನು ಮಾಡ್ಬೋದು ಅಂದ್ರೆ, ರೇಡಿಯಲ್ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ಗೆ ಸಂಬಂಧಪಟ್ಟಂಗೆ ನಾವು ಇಲ್ಲೊಂದು ಗ್ರಾಫ್ನ ಹಾಕ್ಬೋದು. ಸೊ ರೇಡಿಯಲ್ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಕರ್ವ್ಸ್ ಆರ್ ಪ್ಲಾಟ್ಸ್ ಆಫ್ 4 pi ಸ್ಕ್ವೇರ್ ಆರ್ ಸ್ಕ್ವೇರ್ ಮೀನ್ಸ್ ಇಂಟು ಆರ್ ಸ್ಕ್ವೇರ್ ವರ್ಸಸ್ ಆರ್ ಅಂತಂದು ನಾವು ಈ ಥರ ಗ್ರಾಫ್ ಹಾಕಿದ್ವಿ ಅಂತ ಅಂದ್ಕೊಳ್ರಿ. ಅವಾಗ ನನಗೆ ಈ ಥರ ಪ್ಲಾಟ್ಸ್ಗಳು ಬರ್ತವೆ ರೀ, ಪ್ಲಾಟ್ಸ್ಗಳು ಬರ್ತವೆ. ಸೊ ಅಂದರೆ ನಾನು ಬೇರೆ ಬೇರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಇದ್ದಾಗ ಬೇರೆ ಬೇರೆ ಪ್ಲಾಟ್ಸ್ಗಳು ಬರ್ತವೆ ರೀ. ಸೊ ಎಕ್ಸಾಂಪಲ್ ಈಗ ನಾನು n = 1 ಆ್ಯಂಡ್ l = 0 ಇತ್ತು ಅಂತ ಅಂದ್ಕೊಳ್ರಿ. ಅವಾಗ ನನಗೆ ಸೊ ದ್ಯಾಟ್ ಕರೆಸ್ಪಾಂಡ್ಸ್ ಟು 1s ಆರ್ಬಿಟಲ್ ಅಂತಂದು. 1s ಆರ್ಬಿಟಲ್ಗೆ ನನಗೆ ಈ ಥರದೊಂದು ಪ್ಲಾಟ್ ಬರುತ್ತೆ, 2sಗೆ ಈ ಥರದೊಂದು ಪ್ಲಾಟ್ ಬರುತ್ತೆ, ಸೊ 2pಗೆ ನನಗೆ ಈ ಥರದೊಂದು ಪ್ಲಾಟ್ ಬರುತ್ತೆ, 3sಗೆ ನನಗೆ ಈ ಥರದೊಂದು ಪ್ಲಾಟ್ ಬರುತ್ತೆ, 3pಗೆ ನನಗೆ ಈ ಥರದೊಂದು ಪ್ಲಾಟ್ ಬರುತ್ತೆ, ನೆಕ್ಸ್ಟ್ 3dಗೆ ಈ ಥರದೊಂದು ಪ್ಲಾಟ್ ಬರುತ್ತೆ. ನಾವು ಇಲ್ಲೇನು ಪ್ಲಾಟ್ಗಳನ್ನು ಹಾಕ್ತಾ ಇದ್ದೀವಿ ನೋಡಿರಿ, ಇವಕ್ಕೆ ನಾವು ರೇಡಿಯಲ್ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಕರ್ವ್ಸ್ ಅಂತ ಕರಿತೀವಿ ನೋಡಿರಿ. ನಮಗೆ ಇವು ಇಂಪಾರ್ಟೆಂಟ್ ಯಾಕೆ ಅಂದರೆ, ಸೊ ದೀಸ್ ಆರ್ ಇಂಪಾರ್ಟೆಂಟ್ ಫಾರ್ ಅಸ್. ಯಾಕಂದರೆ ಇಲ್ಲಿ ಎಲ್ಲ ಕಡೆನೂ ಸಹಿತ ನನಗೆ ಎಲೆಕ್ಟ್ರಾನು ಫೈಂಡ್ ಔಟ್ ಆಗೋದಿಲ್ಲ. ಕೆಲವೊಂದು ಪ್ಲೇಸಸ್ ಒಳಗಡೆ ಪ್ರಾಬಿಲಿಟಿ ಆಫ್ ಫೈಂಡಿಂಗ್ ದಿ ಪಾರ್ಟಿಕಲ್ ಅಥವಾ ಎಲೆಕ್ಟ್ರಾನ್ ಈಸ್ 0 ಅಂತ ಇರುತ್ತೆ. ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಸ್ಗಳಿಗೆ ನಾವೇನಂತ ಕರಿತೀವಿ ಅಂತ ನೋಡ್ ಅಂತ ಕರಿತೀವಿ ರೀ. ಸೊ ಈ ಥರ ನನಗೆ ಸೊ ಅಲಾಂಗ್ ದಿ ಲೈನ್ ಅಥವಾ ಅಲಾಂಗ್ ದಿ ಆಕ್ಸಿಸ್ ನನಗೆ ಒಂದು ನೋಡ್ ಸಿಗುತ್ತೆ, ಅದಕ್ಕೆ ನಾವು ರೇಡಿಯಲ್ ನೋಡ್ ಅಂತ ಕರಿತೀವಿ ರೀ. ನೆಕ್ಸ್ಟು ಅಲಾಂಗ್ ದಿ ಕರ್ವ್ ಅಂದರೆ ಇದು ಪಾರ್ಟಿಕಲ್ ಈ ಥರ ತಿರುಗ್ತಾ ಇರ್ತೈತೆ ನೋಡಿರಿ, ಅವಾಗೂ ಸಹಿತ ನನಗೆ ಒಂದು ನೋಡ್ ಬರ್ತೈತಿ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಆ್ಯಂಗ್ಯುಲರ್ ನೋಡ್ ಅಂತ ಕರಿತೀವಿ ರೀ. ಅಂದರೆ ಅಲಾಂಗ್ ದಿ ಆಕ್ಸಿಸ್ ಈಗ ನಾನು ಸೊ ಈಗ ಒಂದು ಆಟಮ್ ಇದೆ ಅಂತ ಅಂದ್ಕೊಳ್ರಿ, ಆಟಮ್ ನಿಂತರ ಹಾಗೆ ಮುಂದೆ ಹೋಗ್ತಾ ಇದ್ದೆ ಅಂತ ಅಂದ್ಕೊಳ್ರಿ, ಅವಾಗೂ ಸಹಿತ ಒಂದು ನೋಡ್ ಬರುತ್ತೆ, ಅದಕ್ಕೆ ನಾವು ರೇಡಿಯಲ್ ನೋಡ್ ಅಂತ ಕರಿತೀವಿ. ಸೊ ಕ್ರಾಸ್ ಸೆಕ್ಷನ್ ಒಳಗಡೆ ಸಹಿತ ಒಂದು ನೋಡ್ ಬರ್ತೈತಿ, ಅದಕ್ಕೆ ನಾವು ಆ್ಯಂಗ್ಯುಲರ್ ನೋಡ್ ಅಂತ ಕರಿತೀವಿ ರೀ. ಈ ರೇಡಿಯಲ್ ನೋಡ್ನ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಒಂದು ಫಾರ್ಮುಲಾ ಇದೆ, n - l - 1 ಅಂತಂದು ನೋಡಿರಿ. ಈಗ ನೀವು ಆಲ್ರೆಡಿ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ನಾವು ಬರಿತೀವಿ ನೋಡಿರಿ, ಅದನ್ನ ಯಾವ ಥರ ಬರಿತೀವಿ ಅಂದ್ರೆ n l⁴ x ಅಂತ ಬರೆದಿರ್ತೀವಿ ರೀ. ಅಂದ್ರೆ ಈಗ ನಾನು ಒಂದು ಪರ್ಟಿಕ್ಯುಲರ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ತೊಗೊಂಡೆ ಅಂತ ಅಂದ್ಕೊಳ್ರಿ. ಎಕ್ಸಾಂಪಲ್ ಸೊ ಕ್ಲೋರಿನ್ ಐಟಮ್, ಈ ಕ್ಲೋರಿನ್ ಐಟಮ್ದು ಲಾಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ಗೆ ನಾನು ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರೆದೆ ಅಂದ್ರೆ ಅದು ಯಾವ ಥರ ಇರ್ತೈತಿ, ಸೊ 3p5 ಅಂತ ಇರ್ತೈತಿ, ಹೌದಿಲ್ಲ ರೀ. ಸೊ 3p5 ಅಂತ ಇರ್ತೈತಿ. ಈ 3 ಅನ್ನೋದೇನಿದೆಯಲ್ಲ ಅಂದರೆ ಫಾರ್ ಲಾಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ ನೋಡಿರಿ ಇಲ್ಲಿ ಈ ಥರ 1 2 3 4 5 ಅಂತಂದೆ. ಸೊ ಈಗ ನಾನು ವೇಲೆನ್ಸ್ ಎಲೆಕ್ಟ್ರಾನ್ ಆಫ್ ಕ್ಲೋರಿನ್ಗೆ ನಾನು ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರೆದೆ ಅಂತ ಅಂದ್ಕೊಳ್ರಿ. ಈ 3 ಏನಿದೆ ಅಲ್ಲ ದಟ್ ಇಸ್ ಈಕ್ವಲ್ಸ್ ಟು n ಅಂತಂದೆ. ಈ p ಏನಿದೆ ಅಲ್ಲ ಸೊ ದಟ್ ಇಸ್ ನಥಿಂಗ್ ಬಟ್ sp, l = 1 ಅಂತ ಆಗುತ್ತೆ, ರೈಟ್. ಅಂದರೆ ನಾನು ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರೆದ್ಬಿಟ್ಟು ಅದರಿಂದ ನಾವು n ಮತ್ತು l ವ್ಯಾಲ್ಯೂಗಳನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಆರ್ಬಿಟಲ್ ಇದೆ ಅಂತ ಅಂದ್ಕೊಡ್ರಿ, ಎಕ್ಸಾಂಪಲ್ 3p ಆರ್ಬಿಟಲ್. ಈ 3p ಆರ್ಬಿಟಲ್ಗೆ ರೇಡಿಯಲ್ ನೋಟ್ಸ್ಗಳು ಎಷ್ಟದವು, ಆ್ಯಂಗ್ಯುಲರ್ ನೋಟ್ಸ್ಗಳು ಎಷ್ಟದವು ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೋದು ವಿತ್ ಹೆಲ್ಪ್ ಆಫ್ ದಿಸ್ ಪರ್ಟಿಕ್ಯುಲರ್ ಫಾರ್ಮುಲಾ n - l - 1 ಅಂತಂದು. ನೆಕ್ಸ್ಟ್ ಎಲ್ ವ್ಯಾಲ್ಯೂ ಏನಿದೆ ಅಲ್ಲ ದಟ್ ರಿಪ್ರೆಸೆಂಟ್ಸ್ ದಿ ಆ್ಯಂಗ್ಯುಲರ್ ನೋಟ್ಸ್ ಅಂತಂದು. ಅದೇ ಟೈಪ ನಾವು ಟೋಟಲ್ ನಂಬರ್ ಆಫ್ ನೋಟ್ಸ್ಗಳು ನನಗೆ ಬೇಕಾಗಿತ್ತು ಅಂತ ಅಂದ್ಕೊಟ್ರೆ ಅವಾಗ ನಾವು ಈ ಥರ ಫಾರ್ಮುಲಾನ ಯೂಸ್ ಮಾಡ್ತೀವಿ, n - l - 1 ಪ್ಲಸ್ l ಅಂತಂದು, ಅಂದರೆ n - 1 ಅಂತ ಆಗುತ್ತೆ. ಅದೇ ಟೈಪ ನಾನು ಸೊ ವೇವ್ ಫಂಕ್ಷನ್ ಫಾರ್ 1s ಆರ್ಬಿಟಲ್ನ ನಾವು ಬರೆದ್ವಿ ಅಂತ ಅಂದ್ಕೊಳ್ರಿ, ಅದರದ್ದು ವ್ಯಾಲ್ಯೂ ಏನಾಗಿರ್ತೈತಿ ಅಂದ್ರೆ ಸೊ psi of 1s = 1/√π z/a0 ರೈಸ್ ಟು ದ ಪವರ್ 3/2 ಅಂತಂದು ನೋಡಿರಿ. ಇದೇ ಟೈಪ ನಾವು ಏನು ಮಾಡ್ಬೋದು ಅಂದ್ರೆ ಸೊ ಎಸ್ ಆರ್ಬಿಟಲ್ಸ್ಗಳದ್ದು ವೇವ್ ಫಂಕ್ಷನ್ನ ನಾವು ಬರಿಬೋದು. ಅದೇ ಟೈಪ ಪಿ ಆರ್ಬಿಟಲ್ನಲ್ಲಿ px py pz ಅಂತ ಬರುತ್ತೆ. ಅದೇ ಟೈಪ ಡಿ ಆರ್ಬಿಟಲ್ನಲ್ಲಿ ಸಹಿತ 5 ಆರ್ಬಿಟಲ್ಸ್ಗಳಿರ್ತವೆ. ಸೊ ಒಂದು x² y² z² x² - y² ನೆಕ್ಸ್ಟ್ z² ಅಂತಂದು, ರೈಟ್. ಸೊ ಅದೇ ಟೈಪ ನಾವು ಸೊ 7 f ಆರ್ಬಿಟಲ್ಸ್ಗಳನ್ನು ಸಹಿತ ನಾನು ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀನಿ. ಸೊ f x³ f y³ f z³ ಅಂತಂದು. ಅದೇ ಟೈಪ x z² - y² y z² - x² z x² ಮೀನ್ಸ್ y² - x² ಅಂತಂದು. ಅದೇ ಟೈಪ f x y z ಅಂತಂದು, ರೈಟ್. ಸೊ ದೀಸ್ ಆರ್ ದಿ 7 f ಆರ್ಬಿಟಲ್ಸ್ಗಳಂತಂದು. ಸೊ ದೀಸ್ ಆರ್ ದಿ 7 f ಆರ್ಬಿಟಲ್ಸ್.
ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ಸೊ ಸಮ್ ಮೋರ್ ಥಿಂಗ್ಸ್ ಆರ್ ದೇರ್. ಅಂದರೆ ಇಲ್ಲಿ ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ಆಫ್ ದಿ ಕ್ವಾಂಟಮ್ ನಂಬರ್. ಸೊ ಅದನ್ನು ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಅಂದ್ರೆ ಅದನ್ನು ಕೊಡೋವಂಥ ಒಂದು ಫಾರ್ಮುಲಾ ಇದೆ. ಸೊ ಅಂಡರ್ ರೂಟ್ ಎಲ್ ಪ್ಲಸ್ 1 h ಡಿವೈಡೆಡ್ ಬೈ 2π ಅಂತಂದು, ರೈಟ್. ಸೊ ದಿಸ್ ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ಹ್ಯಾಸ್ 2l ಪ್ಲಸ್ 1 ಓರಿಯೆಂಟೇಷನ್ಸ್ ಅಂತಂದು, ರೈಟ್. ನೋಡಿರಿ 2l ಪ್ಲಸ್ 1 ಓರಿಯೆಂಟೇಷನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ಕಾರಣಕ್ಕೋಸ್ಕರ ಯು ಕ್ಯಾನ್ ಸಿ ದಿಸ್ ಒನ್, ದಟ್ ಒನ್ ನೋಡಿರಿ 2l ಪ್ಲಸ್ 1, ರೈಟ್. ಸೊ ಈಗ ನನಗೆ l ಇಸ್ ಈಕ್ವಲ್ ಟು 1 ಇದೆ ಅಂತ ಅಂದ್ಕೊಳ್ರಿ. ಸೊ ಈಗ l ಇಸ್ ಈಕ್ವಲ್ ಟು 1 ಅಂದರೆ ಯಾವ ಆರ್ಬಿಟಲ್ ಆಗುತ್ತೆ? ಪಿ ಆರ್ಬಿಟಲ್ ಆಗುತ್ತೆ. ಈಗ ನಾನು l ಇಸ್ ಈಕ್ವಲ್ ಟು 1 ಹಾಕಿದೆ ಅಂದರೆ ಟೋಟಲ್ ಎಷ್ಟಾಯಿತು? 2 ಮೀನ್ಸ್ 2 1 2, 2 ಪ್ಲಸ್ 1 ಇಸ್ ಈಕ್ವಲ್ ಟು 3 ಅಂತ ಆಗುತ್ತೆ. ಅಂದ್ರೆ ಸೊ ಪಿ ಆರ್ಬಿಟಲ್ ಹ್ಯಾಸ್ ಟೋಟಲ್ 3 ಓರಿಯೆಂಟೇಷನ್ಸ್ ಅಂತಂದ್ರೆ ಪಿ ಎಕ್ಸ್, ಪಿ ವೈ ಮತ್ತು ಪಿ ಜೆಡ್ ಅಂತಂದು, ರೈಟ್. ನೋಡಿರಿ ಈ ಒಂದು ಇನ್ಫಾರ್ಮೇಷನ್ನ ನೀವು ಇಲ್ಲಿಂದ ತಿಳ್ಕೊಬೋದು. ನೋಡಿರಿ ಅದೇ ಟೈಪ ನಾವು ಸ್ಪಿನ್ ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ಅಂತಂದು ಸಹಿತ ಇರ್ತೈತಿ. ಅದ್ರದ್ದು ಫಾರ್ಮುಲಾನು ಸಹಿತ ಇಲ್ಲಿ ಬರ್ದಿದ್ದೀನಿ ನೋಡಿರಿ. ಎಸ್ ಪ್ಲಸ್ 1 h ಡಿವೈಡೆಡ್ ಬೈ 2π ಅಂತಂದು. ಅದೇ ಟೈಪ ಈ ಸ್ಪಿನ್ ಆಂಗ್ಯುಲರ್ ಮೊಮೆಂಟಮ್ಗೂ ಸಹಿತ ನನಗೆ ಮೀನ್ಸು ಬೇರೆ ಬೇರೆ ಓರಿಯೆಂಟೇಷನ್ಸ್ಗಳು ಇರ್ತವೆ ರೀ. ಅದೇನಿರ್ತೈತೆ ಅಂದರೆ 2s ಪ್ಲಸ್ 1 ಓರಿಯೆಂಟೇಷನ್ಸ್ ಅಂತಂದು, ರೈಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ಸೊ ಸಾಲ್ವೆಬಲ್ ಸಿಸ್ಟಮ್ಸ್ ಅಂತಂದು. ನೋಡಿರಿ ಹಿಯರ್ ವಿ ಹ್ಯಾವ್ ಮಿಸ್ಡ್ ಒನ್ ಥಿಂಗ್. ಸೊ ಅದು ಯಾವುದು ಅಂದ್ರೆ ರಿಜಿಡ್ ರೋಟರ್ ಅಂತಂದು, ರೈಟ್. ಸೊ ರಿಜಿಡ್ ರೋಟರ್ ಅಂತಂದು. ಸೊ ಈಗ ನಾವು ಪಾರ್ಟಿಕಲ್ ಇನ್ ಒನ್ ಡೈಮೆನ್ಷನಲ್ ರಿಜಿಡ್ ರೋಟೇಟರ್ ಅಂತಂದು ರೋಟರ್ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಪಾರ್ಟಿಕಲ್ ಒನ್ ಡೈಮೆನ್ಷನಲ್ ಬಾಕ್ಸ್ ಅಂತ ಏನಿದೆ ನೋಡಿರಿ, ದ್ಯಾಟ್ ವಿಲ್ ಟೆಲ್ಸ್ ಅಬೌಟ್ ಟ್ರಾನ್ಸ್ಲೇಷನಲ್ ಎನರ್ಜಿ ಅಂತಂದು. ಅದೇ ಟೈಪ ನಾವು ಸಿಂಪಲ್ ಹಾರ್ಮೋನಿಕ್ ಆಸಿಲೇಟರ್ ಅಥವಾ ಹಾರ್ಮೋನಿಕ್ ಆಸಿಲೇಟರ್ ಏನಿದೆ ನೋಡಿರಿ, ದ್ಯಾಟ್ ವಿಲ್ ಟೆಲ್ಸ್ ಅಬೌಟ್ ವೈಬ್ರೇಷನಲ್ ಮೋಷನ್ ಅಂತಂದು. ಅದೇ ಟೈಪ ಮೀನ್ಸ್ ಈಗ ನಾನು ಹೈಡ್ರೋಜನ್ ಐಟಮ್ನ ನಾನು ತೊಗೊಂಡೆ ಅಂತ ಅಂದ್ಕೊಳ್ರಿ, ದ್ಯಾಟ್ ವಿಲ್ ಟೆಲ್ಸ್ ಅಬೌಟ್ ಕ್ವಾಂಟೈಸೇಷನ್ ಆಫ್ ಮೀನ್ಸ್ ಎಲೆಕ್ಟ್ರಾನಿಕ್ ಎನರ್ಜಿ ಅಂತಂದು ಸಹಿತ ನಾವು ಹೇಳ್ಬೋದು. ಅಥವಾ ಸಿಂಪಲ್ ಆಗಿ ಹೈಡ್ರೋಜನ್ ಐಟಮ್ ಅಥವಾ ಆಟೋಮಿಕ್ ಸ್ಟ್ರಕ್ಚರ್ ಅಂತಂದು ನಾವು ಸಹಿತ ಹೇಳ್ಬೋದು. ಸೊ ಅದೇ ಟೈಪ ನಾವು ರಿಜಿಡ್ ರೋಟರ್ ಅಥವಾ ರಿಜಿಡ್ ರೋಟೇಟರ್ನ ನಾವು ತೊಗೊಂಡೆ ಅಂತ ಅಂದ್ಕೊಳ್ರಿ. ಸೊ ದ್ಯಾಟ್ ವಿಲ್ ಟೆಲ್ ಅಬೌಟ್ ರೋಟೇಷನಲ್ ಮೋಷನ್ ಆರ್ ಕ್ವಾಂಟೈಸೇಷನ್ ಆಫ್ ರೋಟೇಷನಲ್ ಮೋಷನ್ ಅಂತಂದು. ನೋಡಿರಿ ಇದ್ರದ್ದು ನಾವು ಎನರ್ಜಿ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಿದ್ವಿ ಅಂತ ಅಂದ್ಕೊಳ್ರಿ. ಎನರ್ಜಿ ಫಾರ್ಮುಲಾ ನಾವು ಕ್ವಾಂಟಮ್ ಮೆಕ್ಯಾನಿಕ್ಸ್ನ ಯೂಸ್ ಮಾಡಿಬಿಟ್ಟು ನಾವು ಫೈಂಡ್ ಔಟ್ ಮಾಡಿದ್ವಿ ಅಂತ ಅಂದ್ಕೊಡ್ರಿ. ಅದೇನಾಗಿರ್ತೈತೆ ಅಂದ್ರೆ ಈಸ್ ಈಕ್ವಲ್ ಟು h² ಡಿವೈಡ್ ಬೈ 8π² J ಪ್ಲಸ್ 1 ಅಂತಂದು, ರೈಟ್, ಇನ್ ಟರ್ಮ್ಸ್ ಆಫ್ ಜೌಲ್ಸ್. ಇದರಲ್ಲಿ ಸಹಿತ ನನಗೆ ಒಂದು ಕ್ವಾಂಟಮ್ ನಂಬರ್ ಬರ್ತೈತಿ, ಅದು ರೊಟೇಷನಲ್ ಕ್ವಾಂಟಮ್ ನಂಬರ್ ಅಂತಂದು. ಸೊ ಅದ್ರದ್ದು ಫಾರ್ಮುಲಾದ್ದು ಅಂದ್ರೆ ರೊಟೇಷನಲ್ ಕ್ವಾಂಟಮ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ 0 1 2 3 ಅಂತ ಸ್ಟಾರ್ಟ್ ಆಗುತ್ತೆ. ವೆನ್ ದಿಸ್ ದ ರೊಟೇಷನಲ್ ಕ್ವಾಂಟಮ್ ನಂಬರ್ ಇಸ್ ಈಕ್ವಲ್ ಟು 0, ದ ಎನರ್ಜಿ ಇಟ್ ಸೆಲ್ಫ್ ಈಸ್ 0 ಅಂತಂದು. ಎನರ್ಜಿನೂ ಸಹಿತ 0 ಆಗಿರುತ್ತೆ ಅಂತಂದು, ರೈಟ್. ಸೊ ಈಗ ಲಾಸ್ಟ್ ಇಲ್ಲೊಂದು ಸಣ್ಣ ಕಾನ್ಸೆಪ್ಟ್ ಇದೆ ರೀ. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿಸ್ ಒನ್. ನೋಡ್ರಿ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿಸ್ ಒನ್, ಕ್ವಾಂಟಮ್ ಮೆಕ್ಯಾನಿಕಲ್ ಟನಲಿಂಗ್ ಅಂತಂದು. ನೋಡ್ರಿ ಹಿಂಗಂದ್ರೆ ಏನಂತ ಮೊದಲಿಗೆ ಎಕ್ಸಾಂಪಲ್ ಹೇಳ್ತೀನಿ. ಸೊ ಅದ್ರ ನೆಕ್ಸ್ಟ್ ಏನು ಮಾಡಿದ್ರೆ ಆಯ್ತಂದ್ರೆ ಇದು ಹಂಗಂದ್ರೆ ಏನಂತ ತಿಳ್ಕೊಂಡ್ರೆ ಆಯ್ತು. ಸೊ ಎಕ್ಸಾಂಪಲ್ ಈಗ ನನ್ನ ಹತ್ರ ಒಂದು ಪಾರ್ಟಿಕಲ್ ಇದೆ ಅಂತ ಅಂದ್ಕೊಳ್ರಿ. ಸೊ ಈ ಪಾರ್ಟಿಕಲ್ ಈ ಒಂದು ಬಾಕ್ಸ್ ಒಳಗಡೆ ಇದೆ ರೀ, ರೈಟ್. ನೋಡಿರಿ ಇಲ್ಲೊಂದು ಬ್ಯಾರಿಯರ್ ಇದೆ ರೀ. ಸೊ ಎಕ್ಸಾಂಪಲ್ ಈ ಬ್ಯಾರಿಯರ್ದು ಎನರ್ಜಿ ಎಷ್ಟಿರ್ತೈತೆ ಅಂದ್ರೆ ಸೊ ಲೈಕ್ 6 ಜೌಲ್ಸ್ ಇದೆ ಅಂತ ಅಂದ್ಕೊಳ್ರಿ. ಈ ಒಂದು ಪಾರ್ಟಿಕಲ್ದು ಎನರ್ಜಿ ಎಷ್ಟಿರ್ತೈತೆ ಅಂದ್ರೆ 4 ಜೌಲ್ಸ್ ಅಂತಂದು. ಸೊ ಈಗ ನೋಡ್ರಿ ಈಗ ಬ್ಯಾರಿಯರ್ದು ಎನರ್ಜಿ 6 ಜೌಲ್ಸ್ ಇದೆ, ಈ ಪಾರ್ಟಿಕಲ್ದು ಎನರ್ಜಿ ಎಷ್ಟಿದೆ ಅದು 4 ಜೌಲ್ಸ್ ಇದೆ. ಸೊ ಹಾಗಿತ್ತಂದ್ರೆ ಈ ಪಾರ್ಟಿಕಲ್ ಈ ಬ್ಯಾರಿಯರ್ ದಾಟ್ಕೊಂಡು ಹೊರಗಡೆ ಬರುತ್ತಾ ಅಂತ ಕ್ವಶನ್. ಸೊ ಈಸ್ ದೇರ್ ಎನಿ ಪಾಸಿಬಿಲಿಟಿ ಆರ್ ನಾಟ್ ಅಂತಂದು. ಸೊ ಬಟ್ ಇಲ್ಲೇನಾಗುತ್ತೆ ಅಂದ್ರೆ ಕೆಲವೊಂದು ಟೈಮ್ ಆಪ್ಟಿಟ್ಯೂಡ್ ಅಂದ್ರೆ ಆಂಪ್ಲಿಟ್ಯೂಡ್ ಡಿಕ್ರೀಸ್ ಆಯ್ತು ಅಂತ ಅಂದ್ಕೊಳ್ರಿ. ಇನ್ ಕೆಲವೊಂದು ರೇರ್ ಕೇಸಸ್ ಒಳಗಡೆ ಏನಾಗುತ್ತೆ ಅಂದ್ರೆ ಈ ಪಾರ್ಟಿಕಲ್ ಕ್ಯಾನ್ ಬಿ ಕಮ್ ಔಟ್ ಆಫ್ ದಿಸ್ ಬಾಕ್ಸ್. ಅಂದರೆ ಈ ಒಂದು ಪಾರ್ಟಿಕಲ್ದು ಎನರ್ಜಿ ಸೊ ಅದನ್ನು ಆ ಬ್ಯಾರಿಯರ್ನ ದಾಟ್ಕೊಂಡು ಬರೋ ಅಷ್ಟು ಎನರ್ಜಿ ಇರದೇ ಇದ್ರೂ ಸಹಿತ ಅದೇನಾಗುತ್ತೆ ಅಂದ್ರೆ ಹೊರಗಡೆ ಬರ್ತೈತಿ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕ್ವಾಂಟಮ್ ಮೆಕ್ಯಾನಿಕಲ್ ಟನಲಿಂಗ್ ಅಂತಂದ್ರೆ. ಅಂದರೆ ಟನಲ್ ಅಂದ್ರೆ ಏನು ಹೇಳ್ರಿ, ಸೊ ಸುರಂಗ ಮಾರ್ಗ ಅಂತಂದು. ಅಂದರೆ ಈ ಒಂದು ಪಾರ್ಟಿಕಲ್ ಸುರಂಗ ಕೊರ್ಕೊಂಡು ಹೊರಗಡೆ ಬರ್ತೈತಿ ಅಂತ ಅನ್ಕೋಬೇಕಂತಂದು. ನೋಡಿರಿ ಇಲ್ಲಿ ಹೆಂಗಾಗುತ್ತೆ ಅಂದ್ರೆ ಸೊ ನಾವು ಹೇಳ್ದಂಗೆ ಅಥವಾ ನೀವು ಹೇಳ್ದಂಗೆ ಈ ಪಾರ್ಟಿಕಲ್ಸ್ ಬಿಹೇವ್ ಆಗೋದಿಲ್ಲ. ಅದ್ರ ಬದಲಿಗೆ ಆ ಪಾರ್ಟಿಕಲ್ಸ್ ಯಾವ ಥರ ಬಿಹೇವ್ ಆಗ್ತೈತಲ್ಲ ಅದು ಆ ಥರ ಆಗುತ್ತೆ ಅಂತ ನಾವು ಹೇಳ್ತೀವಿ. ಸೊ ಅದಕ್ಕೋಸ್ಕರ ಈ ಕ್ವಾಂಟಮ್ ಮೆಕ್ಯಾನಿಕಲ್ ಟನಲಿಂಗ್ ಏನಿದೆ ಅಲ್ಲ ಕೆಲವೊಂದು ಪ್ರೊಸೆಸಸ್ ಒಳಗಡೆ ಅದು ಅಬ್ಸರ್ವ್ ಆಗಿದೆ. ಅದ್ರ ಬೇಸಿಸ್ ಮೇಲ್ಗಡೆ ನಾವು ಹೇಳ್ತಾ ಇದ್ದೀವಿ ರೀ ಕ್ವಾಂಟಮ್ ಮೆಕ್ಯಾನಿಕಲ್ ಟನಲಿಂಗ್ ಆಗುತ್ತೆ ಅಂತಂದು.
ಸೊ ನೋಡಿರಿ ಇಲ್ಲಿ ಅಪ್ಲಿಕೇಶನ್ಸ್ ಆಫ್ ಕ್ವಾಂಟಮ್ ಟನಲಿಂಗ್ನ ಮೊದಲು ನೋಡಿದ್ರೆ ಆಯಿತು. ಒಂದೇದು ಟನಲಿಂಗ್ ಡಯೋಡ್ ಅಂತಂದು, ಇನ್ನೊಂದು ಕ್ವಾಂಟಮ್ ಕಂಪ್ಯೂಟಿಂಗ್ನೊಳಗಡೆ ಈ ಕ್ವಾಂಟಮ್ ಮೆಕ್ಯಾನಿಕಲ್ ಟನಲಿಂಗ್ನ ಯೂಸ್ ಮಾಡ್ತೀವಿ. ಅದೇ ಟೈಪ ಸ್ಕ್ಯಾನಿಂಗ್ ಟನಲಿಂಗ್ ಮೈಕ್ರೋಸ್ಕೋಪ್ ಅಂತಂದು, ರೈಟ್ ಮೀನ್ಸ್ ಟೆಮ್ ಮತ್ತು ಸೆಮ್ ಅಂತ ಇರುತ್ತೆ ನೋಡ್ರಿ. ಸೊ ಸೆಮ್ ಮತ್ತು ಟೆಮ್ ಅಂತಂದು, ಸೊ STEM ಅಂತಂದು, ರೈಟ್. ಸೊ ಸ್ಕ್ಯಾನಿಂಗ್ ಟನಲಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಂತಂದು, ಅದೇ ಟೈಪ ಸೆಮ್ ಅಂತಂದು ಇರ್ತದೆ. ಸೊ ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಂತಂದು, ರೈಟ್. ಸೊ ಸೆಮ್ ಮತ್ತು ಟೆಮ್ ಅಂತಂದು, ರೈಟ್. ಸ್ಟೆಮ್ ಅಂತಂದು ಸಹಿತ ಇರುತ್ತೆ ನೋಡಿರಿ. ಇಲ್ಲೆಲ್ಲ ನಾವು ಏನು ಮಾಡ್ತೀವಿ ಅಂದ್ರೆ ಈ ಕ್ವಾಂಟಮ್ ಮೆಕ್ಯಾನಿಕಲ್ ಟನಲಿಂಗ್ನ ಯೂಸ್ ಮಾಡ್ತೀವಿ ನೋಡಿರಿ. ಇಲ್ಲಿ ವೆನ್ ಎ ಪಾರ್ಟಿಕಲ್ ಈಸ್ ಟನಲ್ಡ್ ಥ್ರೂ ಎ ಬ್ಯಾರಿಯರ್, ದ ಎನರ್ಜಿ ಆಫ್ ದಿ ಪಾರ್ಟಿಕಲ್ ರಿಮೇನ್ಸ್ ದಿ ಸೇಮ್ ಬಟ್ ದಿ ಆಂಪ್ಲಿಟ್ಯೂಡ್ ಡಿಕ್ರೀಸಸ್ ಅಂತಂದು. ಇದ್ರದ್ದು ಆಂಪ್ಲಿಟ್ಯೂಡ್ ಡಿಕ್ರೀಸ್ ಆಗುತ್ತೆ. ಸೊ ಎನರ್ಜಿ ಕಡಿಮೆ ಇದ್ರೂ ಸಹಿತ ಅದು ದಾಟ್ಕೊಂಡು ಮುಂದೆ ಬರುತ್ತೆ ನೋಡಿರಿ. ಇಲ್ಲಿ ಟನಲಿಂಗ್ ಪ್ರೊಬಬಿಲಿಟಿ ಅಥವಾ ಟ್ರಾನ್ಸ್ಮಿಷನ್ ಪ್ರೊಬಬಿಲಿಟಿನ ಕೊಡೋದಕ್ಕೋಸ್ಕರ ಒಂದು ಫಾರ್ಮುಲಾ ಇದೆ. T = e⁻ -2kL ಅಂತಂದು. ಸೊ ಈ ಕೆ ಅಂದ್ರೆ 2me / h⁻² ಅಂತಂದು. ಎಲ್ ಅಂದ್ರೆ ಬ್ಯಾರಿಯರ್ ಲೆಂತ್ ಅಂತಂದು. ಸೊ ದಿಸ್ ಈಸ್ ಫಾರ್ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್. ಇಲ್ಲೇನು ಹೇಳ್ತಾ ಇದೆ ನೋಡಿರಿ, ದಿಸ್ ಈಸ್ ಫಾರ್ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್. ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ಗೆ ಟ್ರಾನ್ಸ್ಮಿಷನ್ ಪ್ರೊಬಬಿಲಿಟಿ ಏನಿರ್ತೈತೆ ನೋಡಿರಿ, ಅದು ಲೆಂತ್ ಮತ್ತು ಹೈಟಿಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರ್ತೈತಿ. ಅಂದರೆ ಲೆಂತ್ ಕಡಿಮೆ ಇತ್ತು ಅಂತ ಅಂದ್ಕೊಳ್ರಿ, ಸೊ ಅದು ಟ್ರಾನ್ಸ್ಮಿಷನ್ ಆಗಿ ಹೊರಗಡೆ ಬರುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಅದೇ ಟೈಪ ಹೈಟ್ ಕಡಿಮೆ ಇತ್ತು ಅಂತ ಅಂದ್ಕೊಳ್ರಿ, ಅವಾಗೂ ಸಹಿತ ಟ್ರಾನ್ಸ್ಮಿಷನ್ ಆಗಿ ಹೊರಗಡೆ ಬರುವಂಥ ಚಾನ್ಸಸ್ ಜಾಸ್ತಿ ಅಂದರೆ ಜಾಸ್ತಿ ಇರ್ತೈತಿ ಅಂತಂದು, ರೈಟ್. ನೋಡಿರಿ, ದಿಸ್ ಈಸ್ ಆಲ್ ಅಬೌಟ್ ಕ್ವಾಂಟಮ್ ಮೆಕ್ಯಾನಿಕ್ಸ್. ನಾನು ನೆಕ್ಸ್ಟ್ ಕ್ಲಾಸಸ್ ಒಳಗಡೆ ಇದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ಗಳನ್ನು ನಾನು ಸಾಲ್ವ್ ಮಾಡ್ತೀನಿ, ರೈಟ್. ಸೊ ಥ್ಯಾಂಕ್ ಯು ವೆರಿ ಮಚ್.